ಬರೋಬ್ಬರಿ 2 ವರ್ಷ ಜೊತೆಗಿದ್ದು ಆಕೆ ಮಾಡಿದ್ದೇನು? ಹನಿ ಹಿಂದೆ ಬಿದ್ದ ಆನಂದ ಕಳೆದುಕೊಂಡ ಲಕ್ಷ ಜೊತೆಯಲ್ಲಿದ್ದಾಗ ಆನಂದನೇ ಪ್ರಪಂಚ ಅಂತ ಹೇಳ್ತಾ ಇದ್ದಂತಹ ಕಿಲಾಡಿ. ಜೊತೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆನಂದನೇ ಪ್ರಪಂಚ ಅಂತ ಹೇಳ್ತಾ ಇದ್ದಂತಹ ಕಿಲಾಡಿ ಚಿಂತಾಮಣಿಯಲ್ಲಿ ವ್ಯಕ್ತಿ ಮೇಲೆ ಹಲ್ಲೆ ಕೇಸ್ಗೆ ಇದೀಗ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಚಿಂತಾಮಣಿಯಲ್ಲಿ ವ್ಯಕ್ತಿಗೆ ಹಿಗ್ಗಾಮುಗ್ಗಾ ಮಹಿಳೆಯರು ಥಳಿಸಿದ್ರು. ಹಲ್ಲೆ ಪ್ರಕರಣವನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಲ್ಲಗುಟ್ಲಹಳ್ಳಿ ಗ್ರಾಮದ ಆನಂದ್ಗೆ ಮಹಿಳೆಯರ ಗ್ಯಾಂಗ್ ಒಂದು ಥಳಿಸಿತ್ತು. ಶ್ರಾವಣಿ ಜೊತೆ 2 ವರ್ಷಗಳಿಂದ ಲಿವಿಂಗ್ ಟುಗೆದರ್ ನಲ್ಲಿದ್ದಂತಹ ಆನಂದ್, ಶ್ರಾವಣಿ ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗ್ರಾಮದ ನಿವಾಸಿ. ಲಿವಿಂಗ್ ಟುಗೆದರ್ ನಲ್ಲಿದ್ದಾಗ ತೆಗೆದಿದ್ದಂತಹ ಖಾಸಗಿ ಫೋಟೋ ಇಟ್ಕೊಂಡು ಆನಂದ್ ಬಳಿ 25 ಲಕ್ಷ ಹಣವನ್ನ ಪೀಕಿದ್ಲು ಶ್ರಾವಣಿ. ಚೆಕ್, ಡಿಡಿ ಮತ್ತು ನಗದು ಮೂಲಕ ಹಣವನ್ನ ಪಡೆದುಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬಳಿಕ ಆನಂದ್ ಜೊತೆ ಬ್ರೇಕಪ್ ಆಗಿದೆ. ಬೇರೆ ವ್ಯಕ್ತಿಯೊಂದಿಗೆ ವಿವಾಹವನ್ನ ಮಾಡಿಕೊಂಡಿದ್ದಾರೆ. ಖಾಸಗಿ ಫೋಟೋಗಳನ್ನ ಆನಂದ್ ಊರಿಗೆಲ್ಲ ಚೆಲ್ಲಿದ್ದಾರೆ ಅಂತ ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ಬಳಿಕ ಶ್ರಾವಣಿ ಸೇರಿ 21 ಜನರ ಮೇಲೆ ದೂರು ಕೂಡ ದಾಖಲಿಸಿದಂತಹ ಆನಂದ್ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. ಹಲ್ಲೆ ಮಾಡೋದಕ್ಕೆ ಕಾರಣ ಏನು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ. ಹನಿ ಹಿಂದೆ ಬಿದ್ದಂತಹ ಆನಂದ ಇದೀಗ ಲಕ್ಷ ಹಣವನ್ನ ಕಳೆದುಕೊಂಡಿದ್ದಾನೆ. ಒಂದ್ ಕಡೆ ಹನಿನೂ ಇಲ್ಲ, ಹಣನೂ ಇಲ್ಲ. ಜೊತೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನೀನೇ ಪ್ರಪಂಚ, ನೀನೇ ಎಲ್ಲ, ನೀನೇ ಸರ್ವಸ್ವ ಅಂತ ಹೇಳ್ತಾ ಇದ್ದಂತಹ ಖತರ್ನಾಕ್ ಕಿಲಾಡಿ ಶ್ರಾವಣಿ. ಚಿಂತಾಮಣಿಯಲ್ಲಿ ವ್ಯಕ್ತಿಯ ಮೇಲೆ ಹಲ್ಲೆ ಏನಾಗಿತ್ತಲ್ಲ, ಆ ಒಂದು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಗೊತ್ತಾಗ್ತಾ ಇದೆ. ಚಿಂತಾಮಣಿಯಲ್ಲಿ ವ್ಯಕ್ತಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ರು. ನಲ್ಲಗುಟ್ಲಹಳ್ಳಿ ಗ್ರಾಮದ ಆನಂದ್ಗೆ ಮಹಿಳೆಯರ ಗ್ಯಾಂಗ್ ಥಳಿಸಿದ್ರು. ನನ್ನ ಹೆಸರು ಆನಂದ್ ನಲಗುಟ್ಟಲ್ಲಿ ಅಂತ. 7ನೇ ತಾರೀಕು ನಾನು ನಮ್ಮ ನಲಗುಟ್ಟಲ್ಲಿ ಗ್ರಾಮದ ರೇಷ್ಮೆ ತೋಟದಲ್ಲಿದ್ದಾಗ ನನ್ನ ಕೆಲಸವನ್ನು ಮಾಡ್ಕೊತಾ ಇದ್ದಾಗ ಏಕಾಏಕಿ ಒಂದು 30ರಿಂದ 40 ಜನ ಒಂದು ಟಾಟಾ ಇದು ಟೆಂಪೋ, ಮಿನಿ ಟೆಂಪೋ ಮತ್ತು ಬ್ರೀಜಾ ಕಾರು ಮತ್ತು ವೆಹಿಕಲ್ ಅಲ್ಲಿ ಬಂದು ನನ್ನ ಮೇಲೆ ಹೆಂಗಸರನ್ನ ಕಳಿಸಿ ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ವಿಚಾರ ಏನಂದ್ರೆ, ಇದೇ ಚಿಂತಾಮಣಿ ತಾಲೂಕು ಈ ಮಾಲಪ್ಪಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಶ್ರಾವಣಿ ಅಂತ ಹೇಳ್ಬಿಟ್ಟು ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನನಗೆ ಆ ಹುಡುಗಿ ಪರಿಚಯನೇ ಇರಲಿಲ್ಲ. ಆದ್ರೂ ಕೂಡ ನನಗೆ ಒಂದು ಸ್ಟಾರ್ಟಿಂಗು ಒಂದು 2 ತಿಂಗಳ ಕಾಲ ಒಂದು 10,000 ಕಾಲನ್ನು ಮಾಡಿದ್ದಾಳೆ. ಆ ಕಾಲ್ ಲಿಸ್ಟ್ ಎಲ್ಲ ಕೂಡ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಅಧಿಕೃತ ದಾಖಲೆ ಮುಖಾಂತರ ನಾನು ಕೊಟ್ಟಿದ್ದೀನಿ. ಆದ್ರೆ ಈ ಶ್ರಾವಣಿ ಅವರು ನನಗೆ ಪರಿಚಯ ಆದಾಗ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ನನ್ನನ್ನು ಮಾತಾಡಬೇಕು, ನನ್ನ ರಿಲೇಷನ್ ಇರಬೇಕು, ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಎಲ್ಲ ಮಾಡಿದ್ದಾರೆ. ಮತ್ತೆ ನನಗೆ 60ಕ್ಕೂ ಹೆಚ್ಚು ಫೋಟೋಗಳನ್ನ ನನ್ನ ಫೋನ್ಗೆ ಮಾಡಿದ್ದಾಳೆ. ಆದ್ರೆ ನಾನು 4-5 ಸಾರಿ ತಿರಸ್ಕಾರ ಮಾಡಿದಾಗ ಮತ್ತೆ ಅದೇ ಶ್ರಾವಣಿ ಅವರು ನಾನು ಎಲ್ಲಿದ್ರೆ ಅಲ್ಲಿ ನಮ್ಮ ಗ್ರಾಮಕ್ಕೆ ಹುಡ್ಕೊಂಡು ಬಂದಿದ್ದಾಳೆ. ಮತ್ತೆ ನಾನು ಗಾಡಿ ಎಲ್ಲಿದ್ರೆ ಅಲ್ಲೆಲ್ಲ ಹುಡ್ಕೊಂಡು ಬಂದಿದ್ದಾಳೆ. ಮತ್ತೆ ನನ್ನನ್ನು ಬಲಾತ್ಕಾರ ಮಾಡಿದ್ದಾಳೆ. ಅದಕ್ಕೋಸ್ಕರ ನಾನು ಕೂಡ ಅವ್ರನ್ನ ನಂಬಿಸಿ ಮತ್ತೆ ನಾನು ಶ್ರಾವಣಿ ಕೂಡ ಚಿಕ್ಕಬಳ್ಳಾಪುರ, ಬೆಂಗಳೂರು, ಆಂಧ್ರ ಪ್ರದೇಶ, ಲೇಪಾಕ್ಷಿ, ಕೋಲಾರ, ಮುಲ್ಬಾಗಲು ಈ ಕಡೆ ಎಲ್ಲಾನು ಕರ್ಕೊಂಡು ಹೋಗಿದ್ದಾಳೆ. ಸರ್, ಅವರು ಏನು ಶ್ರಾವಣಿ ಇದ್ದಾರೆ, ಅವರು ನನಗೆ 2 ವರ್ಷಗಳಿಂದ ಅವರೇ ನನ್ನನ್ನು ಪರಿಚಯ ಮಾಡ್ಕೊತಾರೆ. ಆ ಶ್ರಾವಣಿ ಅವರು ಶ್ರಾವಣಿ ಅವರು ಕ್ಲೋಸ್ ಆಗಿರ್ತಕ್ಕಂಥ ಒಂದು ಖಾಸಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ನನ್ನ ಹತ್ರ ಒಂದು 25 ಲಕ್ಷಕ್ಕೂ ಹೆಚ್ಚು ಹಣ ಪಡೆದಿರ್ತಾರೆ. ಮದುವೆ ಆಗದೆ ಇರ್ತಕ್ಕಂಥ ಶ್ರಾವಣಿ ಅವಾಗ. ಮತ್ತೆ ಈ ಶ್ರಾವಣಿಯನ್ನ ಕಟಮಾಚ್ನಲ್ಲಿ ಮಂಜುನಾಥ್ ಸಿಲಿಂಡರ್ ಆಲೆ ರೌಡಿ ಶೀಟರ್ ಅವರು ಶಶಾಂಕ್ ಅನ್ನೋ ಹುಡುಗನಿಗೆ ಮದುವೆ ಮಾಡ್ಕೊತಾರೆ. ನಮಗೂ ಮತ್ತು ಶ್ರಾವಣಿಗೆ ಒಂದೊಂದು ಕೇಸ್ ಆಗಿರುತ್ತೆ. ಆ ಕೇಸ್ ವಿಚಾರ ಕೋರ್ಟ್ಗೆ ಹೋಗ್ತಾ ಇರ್ತೀವಿ. ಒಂದು 6 ತಿಂಗಳಾಗಿರುತ್ತೆ. ಆದರೆ ಮದುವೆ ಆಗಿದ್ದು 3 ತಿಂಗಳಿಗೆ ಮತ್ತೆ ಮದುವೆ ಆದಮೇಲೆ ನನಗೆ ದಿಲೀಪ್ ಅನ್ನೋ ಮೊಬೈಲ್ನಿಂದ ಕಾಲ್ ಮಾಡ್ತಾಳೆ. ನನಗೆ ವಿಡಿಯೋಗಳಿದ್ದಾವೆ,
ಫೋಟೋಗಳಿದಾವೆ, ನನಗೆ ಹಣ ಕೊಡು, ನಾನು ಮೆಡಿಕಲ್ ಹಾಕೋಬೇಕಂತ ಹೇಳ್ಬಿಟ್ಟು. ನಾನು ನೋಡಮ್ಮ ನನ್ನ ಜೀವನ ನನಗಿದೆ, ನಿನ್ಗೆ ಮದುವೆ ಆಗಿದೆ, ಆರಾಮಾಗಿರು ಅಂತ ಹೇಳ್ತೀನಿ. ನಾನು ಲಿವಿಂಗ್ ಟು ಇದ್ದಾಗ ನಾವು ಆಂಧ್ರ ಪ್ರದೇಶ, ಲೇಪಾಕ್ಷಿ ಮತ್ತು ಈಶಾ ಫೌಂಡೇಶನ್ಗೆ ಒಂದು 25 ಬಾರಿ ಹೋಗಿದ್ದೀವಿ. ಮತ್ತು ಬೆಂಗಳೂರು ಮಾಲ್ಗೆ ಹೋಗಿದ್ದೀವಿ. ಮತ್ತು ಡಿಮಾರ್ಟ್, ನಮ್ಮ ದೇವನಹಳ್ಳಿ ಡಿಮಾರ್ಟಲ್ಲಿ ಒಂದು 50,000ಕ್ಕೆ ಒಂದು ಬಟ್ಟೆಗಳೆಲ್ಲ ತೊಗೊಂಡಿದ್ದಾಳೆ. ಮತ್ತು ಕೋಲಾರ ಮೆಡಿಕಲ್ ಕಾಲೇಜ್ಗೆ ಯಾವುದೋ ಒಂದು ವಿಚಾರಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು 60,000 ದುಡ್ಡು ಇಸ್ಕೊಂಡಿದ್ದಾಳೆ. ಮತ್ತು ನಾನು ಗೋಲ್ಡ್ ಚೈನ್ ತೊಗೋಬೇಕಂತ ಹೇಳ್ಬಿಟ್ಟು ಒಂದು 2.5 ಲಕ್ಷ ದುಡ್ಡು ಇಸ್ಕೊಂಡಿದ್ದಾಳೆ. ಮತ್ತು ಕೋಲಾರ ಮತ್ತು ಮುಲ್ಬಾಗಿಲು, ಗರುಡ ದೇವಸ್ಥಾನ ಮತ್ತು ಹೋಟೆಲ್ಸು ಮತ್ತು ರೆಸ್ಟೋರೆಂಟ್ಗೆಲ್ಲನೂ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಸಾಯಂಕಾಲ 4 ಗಂಟೆಗೆ ಬೇಕಾದರೆ CC ಕ್ಯಾಮ್ರಾ ಚೆಕ್ ಮಾಡ್ಕೊಳ್ಳಿ, ಏನೋ ಜಯಂತಮ್ಮ ಮನೆ ಇದೆ ಮತ್ತು ಕರ್ನಾಟಕ ಬ್ಯಾಂಕ್ ಇದ್ರೆ ಅವ್ರ ತಂದೆ ಮತ್ತು ತಮ್ಮನೇ ಬಂದುಬಿಟ್ಟು ಆ ದಿಲೀಪ್ ಅನ್ನೋ ಹುಡುಗ ನನ್ನ ಕಾರ್ ಹತ್ತಿಸ್ತಾ ಇದ್ರು. ಅವಾಗ ಅವರು ನಾನು ನೋಡಿ ನನ್ನ ಕಾಲುಗಳೆಲ್ಲ ನಾನು DD ಅಮೌಂಟ್ ಕೊಟ್ಟಿರೋದು, ಮತ್ತು ಇದು ಕಾಲು ಸುಳ್ಳಾಗಿ ಮೆಸೇಜಸ್ ಮಾಡಿರೋದು, ಮತ್ತು ಕಾಲ್ ನೋಡಿ ರಾತ್ರಿ 1 ಗಂಟೆ 12 ಗಂಟೆ ಒಂದು 10 ಸಾರಿ 20 ಸಾರಿ ಮಾಡಿರ್ತಾಳೆ. ಆದರೆ ನಾನು 10 ಸಾರಿ 20 ದಿನಕ್ಕೆ 10 ಸಾರಿ 20 ಸಾರಿ ಮಾಡಿದ್ರು ಕೂಡ ನಾನು 1 ಸಾರಿ ಎತ್ತಾ ಇದ್ದೆ ಅಷ್ಟೇ. ಆದ್ರೆ ನಾನು ಬಿಡ್ತಾ ಇಲ್ಲ, ನಾನು ಸತ್ತೋಗ್ತೀನಿ ಅಂತ ಮೆಸೇಜ್ ಮಾಡಿರೋದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಆನಂದ್ ಬಳಿ ದುಡ್ಡನ್ನ ತೆಗೆದುಕೊಂಡು ಆನಂದನ್ನ ಬಳಕೆ ಮಾಡಿಕೊಂಡು ಕೊನೆಗೆ ಆನಂದ್ ಮೇಲೆ ಆರೋಪ ಮಾಡಿ ಇದೀಗ ತಗ್ಲಾಕೊಂಡಿದ್ದಾಳೆ. ಘಟನೆಯ ಹಿನ್ನೆಲೆಯನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ. ರಮ್ಯಾ, ಖಂಡಿತ ಏನು ನಿನ್ನೆ ಅಷ್ಟೇ ಗ್ಯಾರಂಟಿ ನ್ಯೂಸ್ ಅಲ್ಲಿ ಒಂದು ಸುದ್ದಿ ಪ್ರಸಾರ ಆಗಿತ್ತೆ. ಚಿಂತಾಮಣಿ ತಾಲೂಕಿನಲ್ಲಿ ನಲಗುಟ್ಟೆಯಲ್ಲಿ ಬರತಕ್ಕಂಥ ಒಂದು ತೋಟದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಮಹಿಳೆಯರ ಸೇರ್ಕೊಂಡು ಒಂದು ಮಾರಣಾಂತಿಕವಾಗಿ ಒಂದು ಹಲ್ಲೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಏನು ವೈರಲ್ ಆಯಿತು. ಇದೇ ಸಂದರ್ಭದಲ್ಲಿ ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ತಾ ಆನಂದ್ ಅವರು ಏನು ಹಲ್ಲೆಗೊಳಗಾಗಿದ್ದಾನೆ ಆನಂದ್ ಅವರು ಇವತ್ತು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ನಿನ್ನೆ ಏನು ಹಲ್ಲೆ ಆಯಿತು, ಅವ್ರ ಮೇಲೆ ಏನು ಅವರು ಶ್ರಾವಣಿ ಅಂತಕ್ಕಂಥವ್ರು ಏನಿದ್ದಾರೆ ಲಿವಿಂಗ್ ಟುಗೆದರ್ ಇರ್ತಕ್ಕಂಥವ್ರು ಅವ್ರ ಮೇಲೆ ಸೇರಿದಂತೆ ಸುಮಾರು 21 ಜನ ಮೇಲೆ ಈಗಾಗಲೇ ದೂರು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಬಟ್ ಇದಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥ ಏನಂದ್ರೆ ಇವರಿಬ್ರು ಲಿವಿಂಗ್ ಟುಗೆದರ್ ಇದ್ದಾಗ ಅಲ್ಲಿ ಸುಮಾರು 25 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದಾಳೆ. ಇನ್ನು ಲಿವಿಂಗ್ ಟುಗೆದರ್ ಇರ್ತಕ್ಕ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂಥ ಫೋಟೋಗಳಲ್ಲಿ ಖಾಸಗಿಯಾಗಿ ತೆಗೆದಿರ್ತಕ್ಕಂಥ ಫೋಟೋಗಳನ್ನ ಇಟ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡಿಕೊಂಡು ಸುಮಾರು ಹಣವನ್ನ ತಗೊಂಡಿದ್ದಾಳೆ. ಬೈ ಕ್ಯಾಶ್ ಆಗಿರ್ಬೋದು, ಮತ್ತೆ ಬ್ಯಾಂಕ್ ಅಕೌಂಟ್, ಫೋನ್ ಪೇ ಮತ್ತೆ DD ಮುಖಾಂತರ ಕೂಡ ಒಂದು ತಗೊಂಡಿದ್ದಾಳೆ ಅಂತಕ್ಕಂಥ ಒಂದು ಆರೋಪವನ್ನ ಇವತ್ತು ಆನಂದ್ ಮಾಡ್ದ. ಇದಕ್ಕೆ ಸಂಪೂರ್ಣವಾಗಿ ಈಕೆ ಏನು ಪ್ರೀ ಪ್ಲಾನ್ಡ್ ಆಗಿ ಸುಮಾರು 2 ವರ್ಷಗಳಿಂದ ಪರಿಚಯ ಏನಿತ್ತು ಇವರಿಗೆ, ಬೇರೆ ಬೇರೆ ಕಡೆ ಎಲ್ಲ ಪ್ರವಾಸಿ ಸ್ಥಳಗಳೆಲ್ಲ ಓಡಾಡಿದ್ದಾರೆ ಅಂತೇಳಿ ಅವನು ಏನು ಆರೋಪ ಮಾಡ್ತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಸಹ ಆಕೆ ಆನಂದ್ ಕಡೆಯಿಂದ ಹಣ ಪಡೆದಿದ್ದಾಳೆ, ಜೊತೆಗೆ ಅವರನ್ನ ಎಲ್ಲಾ ರೀತಿಯ ಉಪಯೋಗಿಸಿಕೊಂಡು ಈಗ ಬಿಸಾಡಿದ್ದಾಳೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲೂ ಸಹ 2-3 ಬಾರಿ ಕೇಸ್ಗಳಾಗಿದ್ದಾವೆ, ವಿಚಾರಣೆ ಆಗಿದೆ. ಮತ್ತೆ ಅವರಿಬ್ಬರನ್ನು ಕರೆದು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಕೂಡ ಪೊಲೀಸರು ಮಾಡಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಜಗ್ಗದೆ ಇವರಿಬ್ಬರು ಸಹ ಇವತ್ತು ಬೀದಿ ರಂಪಾಟ ಮಾಡ್ಕೊಂಡಿರ್ತಕ್ಕದ್ದು ಏನಂದ್ರೆ ಈಕೆ ಮದುವೆ ಆಯ್ತು, ಈ ಲಿವಿಂಗ್ ಟುಗೆದರ್ ಬ್ರೇಕಪ್ ಆದ್ಮೇಲೆ ಆನಂದ್ ಜೊತೆ ಬ್ರೇಕಪ್ ಆದ್ಮೇಲೆ ಈಗ ಅವರು ಶಶಾಂಕ್ ಅಂತಕ್ಕಂಥ ಒಂದು ಈಕನ್ ಜೊತೆ ವಿವಾಹ ಆಯ್ತು. ಈಗ ಅವ್ರ ಪಾಡ್ಗೆ ಅವ್ರು ಚೆನ್ನಾಗಿದ್ರು. ಬಟ್ ಈತ ಆಕೆಯನ್ನ ದುಡ್ಡಿಗಾಗಿ ಪೀಡಿಸ್ತಾ ಇದ್ದನು ಅಥವಾ ಬೇರೆ ರೀತಿಯಾಗಿ ಪೀಡಿಸ್ತಾ ಇದ್ನ ಗೊತ್ತಿಲ್ಲ. ಈಗ ಇದು ವಿಚಾರ ಏನು ಆಕೆ ಜೊತೆ ಖಾಸಗಿಯಾಗಿ ತೆಗೆಸ್ಕೊಂಡಿದ್ದ ಫೋಟೋಗಳನ್ನ ತಗೊಂಡೋಗಿ ಊರಲ್ಲಿ ಚೆಲ್ತಾ ಇದ್ದ ಅಂತಕ್ಕಂಥ ಆರೋಪ ಕೇಳಿ ಬಂದಾಗ ಆ ಒಂದು ಶ್ರಾವಣಿ ಕುಟುಂಬಸ್ಥರು ಸೇರಿ ನಿನ್ನೆ ಭೀಕರವಾಗಿ ನಿನ್ನೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಬಳಿಕ ಈಗ ಇವತ್ತು ಅವನು ಪ್ರತ್ಯುತ್ತರ ಕೊಟ್ಟಿರ್ತಕ್ಕದ್ದೇನಂದ್ರೆ ಈ ಹಲ್ಲೆ ನನ್ನನ್ನ ಹಣ ಕೇಳ್ತಾ ಇದ್ಲು, ನಾನು ಹಣ ಕೊಡದೇ ಇರ್ತಕ್ಕ ಪಕ್ಷದಲ್ಲಿ ಆಕೆ ಇವತ್ತು ನನ್ನ ಕರೆದು ಅವ್ರ ಕುಟುಂಬಸ್ಥರನ್ನ ಕರ್ಕೊಂಡ್ಬಂದು ನಾನು ತೋಟದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏಕಾಏಕಿ ಬಂದು ದಾಳಿ ಮಾಡಿ ನನ್ನನ್ನು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಇವಾಗ ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಮುಖ್ಯವಾಗಿ ಪೊಲೀಸರು ಇಬ್ರು 2 ಕಡೆನೂ ಕೂಡ ದೂರು ದಾಖಲೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಕ್ಕಂಥ ಪೊಲೀಸರೇ ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿ.